ಎಷ್ಟಾಯ್ತು? ನಾನು 3,375. ನೋಡ್ರಿ ರಾಮ್, ನೀವು 50,000ಗೆ ರೆಡಿ ಮಾಡಿ, ನಾಳೆಗೆ ಒಂದು ಕಾರ್ಗೆ ಕೊಡಿಸ್ತೀನಿ. ರಹೀಂ ಬೈ, ಅನ್ನ ತಿನ್ನೋ ಕೆಲಸ ಹೇಳ್ಕೊಡಿ, ಹಾಳಾಗೋ ಕೆಲಸ ಅಲ್ಲ. ರಾಮ್, ನಿನಗೇನು ಕೆಲಸ ಬೇಕು ತಾನೆ? ನಾನು ಕೊಡಿಸ್ತೀನಿ. ಹೌದು ಅವಿನಾಶ್, ತುಂಬಾ ಕಷ್ಟದಲ್ಲಿ ಕೆಲಸ ಕಾರ್ಯ ಅಲ್ಲದೆ ಮನೆ ಮುಖ ತೋರ್ಸಕ್ಕಾಗ್ತಿಲ್ಲ. ತಲೆ ಕೆಡ್ಸ್ಕೋಬೇಡ. ನಮ್ಮ ಓಜಿ ಕಂಪ್ನಿಯಲ್ಲಿ 100ಕ್ಕೂ ಹೆಚ್ಚು ಡ್ರೈವರ್ಗಳು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ಥರ ಫಿಕ್ಸ್ಡ್ ಸ್ಯಾಲ್ರಿ ಇರೋಲ್ಲ. ನೀನು ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಥರ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮೈ ತುಂಬ ಸಾಲ ಮಾಡ್ಕೊಂಡಿದ್ದೀನಿ ಅವಿ, ಅಲ್ಲಿ ಏನಾದರೂ ಅಮೌಂಟ್ ಕಟ್ಟಬೇಕು ಅಂದ್ರೆ ನನ್ನ ಕೈಲಿ ಆಗಲ್ಲ. ನೀನೇ ಕೊಡ್ತೀನಿ ಅಂದ್ರು ಅಲ್ಲಿ ತಗೊಳೋರು ಯಾರೂ ಇಲ್ಲ. ನಮ್ಮ ಓಜಿ ಕಂಪ್ನಿ ಕಷ್ಟಪಡೋರಿಗೆ ಸ್ವಂತ ಫ್ಯಾಮಿಲಿ ಥರ ನೋಡ್ಕೊತಾರೆ. ಮೈ ತುಂಬ ಕೆಲಸ, ಕೈ ತುಂಬ ಕಾಸು, ಕರೆಕ್ಟಾಗಿ ದುಡ್ದೆ ಅನ್ಕೋ, ವಾರಕ್ಕೆ 13,000 ಮನೆಗೆ ತೊಗೊಂಡೋಗ್ಬೋದು. ಮೇಂಟೆನೆನ್ಸ್ ಎಲ್ಲ ಯಾರು ಕೊಡ್ತಾರೆ? ರಹೀಂ ಬೈ, ಎಲ್ಲ ಕಂಪ್ನಿನೇ ನೋಡ್ಕೊಳುತ್ತೆ. ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ನಿಯತ್ತು ತುಂಬ ಮುಖ್ಯ. ನೋಡ್ರಾಮ್, ನಿನ್ನ ಕಂಪ್ನಿಗೆ ಸೇರಿದ್ಮೇಲೆ ಬರೋ ಕಸ್ಟಮರ್ಸ್ಗೆಲ್ಲ ಒಳ್ಳೆ ಸರ್ವಿಸ್ ಕೊಟ್ಟೆ. 50, 100, ಒಬ್ಬೊಬ್ರು 500 ಕೊಟ್ಟಿರೋ ಉದಾಹರಣೆಗಳಿದೆ. ಹೋಗಿ ರೆಡಿ ಆಗಿ ಬಾ, ನನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿ ಅವಿ, 10 ನಿಮಿಷದಲ್ಲಿ ಹಿಂಗೆ ಹೋಗಂಗೆ ಬಂದ್ಬಿಡ್ತೀನಿ. ಅವಿನಾಶ್ ಬೈ, ನಾನು ಸೇರ್ಕೊಂತೀನಿ. ನೀವು ಹೇಳ್ತಿದ್ರೆ ಇಲ್ಲಿ ಚೆನ್ನಾಗಿದೆ ಅನ್ನಿಸ್ತದೆ. ನೋಡಿ ಬೈ, ಓಜಿ ಕುಟುಂಬದಲ್ಲಿ ಎಲ್ರಿಗೂ ಅವಕಾಶ ಇದೆ. ಬನ್ನಿ ಬೈ.